ಈ SIR ಪ್ರಕ್ರಿಯೆಯ ವಿಚಾರದಲ್ಲಿ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷ ಹೆಸರುಗಳು ಮತದಾರರ ಪಟ್ಟಿಯಿಂದ ರದ್ದಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಹೀಗೆ ಅಂತ ನೋಡಿದ್ರೆ ಬೀದರ್ ಜಿಲ್ಲೆ ರಾಜ್ಯದ ಗಡಿಯಲ್ಲಿ ಇರತಕ್ಕಂತ ಜಿಲ್ಲೆ. ಈ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಯುವಕರು ಉದ್ಯೋಗಕ್ಕಾಗಿ ವಲಸೆ ಹೋಗ್ತಾರೆ. ಬೀದರ್ನಿಂದ ವಲಸೆ ಹೋಗುವವರ ಪ್ರಮಾಣ ಅತ್ಯಂತ ಹೆಚ್ಚು. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಈವರೆಗೆ 40% ಮಾತ್ರ SIR ಪೂರ್ಣ ಆಗಿದೆ. ಈವರೆಗಿನ SIRನಲ್ಲಿ 1 ಲಕ್ಷ ಹೆಸರುಗಳು ರದ್ದಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎರಡೆರಡು ಕಡೆ ವೋಟಿಂಗ್ ಇರುತ್ತೆ ಅಥವಾ ಬೇರೆ ಏನು ವ್ಯತ್ಯಾಸಗಳಿರುತ್ತೆ. ಒಟ್ಟು 2 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬೀದರ್ನಲ್ಲಿ. ರೈಟ್, ಇವಾಗ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಸುಮಾರು ಲಕ್ಷದಷ್ಟು ಹೆಸರು ಅಥವಾ ಅದಕ್ಕೂ ಹೆಚ್ಚು, ಹತ್ತತ್ರ 2 ಲಕ್ಷದವರೆಗೂ ರದ್ದಾದ್ರೆ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ಹೆಸರುಗಳು ವಲಸೆ ಒಂದು ಕಾರಣವಾದರೆ ಇನ್ನು ಬೇರೆ ಎಲ್ಲ ಏನು ಕಾರಣ ಇರಬಹುದು? ಯಾಕೆ ಹೀಗಾಗ್ತಾ ಇದೆ? ಬೀದರ್ನಲ್ಲಿ SIR ಯಾವ ರೀತಿ ನಡೀತಾ ಇದೆ? ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ತಾಂತ್ರಿಕ ಕಾರಣಗಳಿಂದಾಗಿ. ವೀಕ್ಷಕರೇ, SIRನಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಬಹಳ ಇತ್ತು. ಆದರೆ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಕರ್ನಾಟಕದಲ್ಲಿ ಸುಮಾರು ಹತ್ತತ್ರ 2 ಲಕ್ಷ ಮತದಾರರ ಹೆಸರು ರದ್ದಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ನೋಡೋದಾದರೆ ಬೀದರ್ನಿಂದ ವಲಸೆ ಹೋಗುವವರ ಸಂಖ್ಯೆ ಜಾಸ್ತಿ. ರಾಜ್ಯದ ಗಡಿ ಭಾಗದ ಜಿಲ್ಲೆಗಳಲ್ಲಿ ಬೀದರ್ ಕೂಡ ಒಂದು. ಹಾಗಾಗಿ ಆಲ್ ರೈಟ್, ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಬೀದರ್ ಜಿಲ್ಲೆಯಲ್ಲಿ ಹತ್ತತ್ರ 2 ಲಕ್ಷ ಹೆಸರುಗಳು ರದ್ದಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವಲಸೆ ಕಾರಣವಾದರೆ ಮತ್ತು ಇನ್ನೂ ಏನೆಲ್ಲ ಕಾರಣಗಳು ಇರಬಹುದು? ಮತ್ತು SIR ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಡೀತಾ ಇದೆ ಬೀದರ್ನಲ್ಲಿ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಏನು ಕೇಂದ್ರ ಚುನಾವಣಾ ಆಯೋಗ ಇರ್ಬೋದು, ರಾಜ್ಯ ಚುನಾವಣಾ ಆಯೋಗ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿ SIR ಒಂದು ಚಾಲೆಂಜ್ ಆಗಿ ತಗೊಂಡು ಪ್ರತಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಜಿಲ್ಲೆ ರಾಜ್ಯದ ಗಡಿ ಜಿಲ್ಲೆ ಆಗಿದೆ. ಇತ್ತ 10 ಕಿಲೋಮೀಟರ್ ಹೋದರೆ ತೆಲಂಗಾಣ ಬರ್ತದೆ. ಈಗಾಗಲೇ ಬಸವ ಕಲ್ಯಾಣ, ಭಾಲ್ಕಿ, ಔರಾದ್, ಕಮಲ್ ನಗರ್ ಒಂದು 5 ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಬರ್ತದೆ. ಹೀಗಾಗಿ ಸಾಕಷ್ಟು ಇಂಥ ಭೀಕರ ಬರ ಬಂದ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಕಾರ್ಮಿಕರು, ಬಡವರು ವಲಸೆ ಹೋಗಿದ್ದಾರೆ. ವಲಸೆ ಹೋಗಿ ಖಾಯಮಾಗಿ ಏನಂದ್ರೆ ನೆರೆಯ ಮಹಾರಾಷ್ಟ್ರದ ಮುಂಬೈ ಇರ್ಬೋದು, ಸೋಲಾಪುರ ಇರ್ಬೋದು, ಪೂನಾ ಇರ್ಬೋದು, ಇಂಥ ನಗರಗಳಿಗೆ ವಲಸೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ತೆಲಂಗಾಣದ ಜಹೀರಾಬಾದ್, ಹೈದರಾಬಾದ್ ಸೇರಿದಂತೆ ಇಂಥ ನಗರ ಪ್ರದೇಶಗಳಿಗೆ ಕಾರ್ಮಿಕರು, ಬಡವರು ವಲಸೆ ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ 2002ರಲ್ಲಿ ಅವ್ರದ್ದು ಯಾರ್ದು ಮನೆ ಅಡ್ರೆಸ್ ಇರ್ಬೋದು, ಅವ್ರದ್ದು ಯಾವುದೇ ಒಂದು ದಾಖಲೆ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಅಲ್ಲೇ ಕಾಯಂ ನಿವಾಸಿಯಾದ ಕಾರಣ ಅವ್ರಿಗೆ ಕೂಡ ಈ ಭಾಗದಲ್ಲಿ ಮತ್ತೆ ಮತ ಪಟ್ಟಿಯಲ್ಲಿ ಹೆಸರು ಹಾಕೋದು ಆಸಕ್ತಿ ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ಬೀದರ್ ಜಿಲ್ಲೆಯಾದ್ಯಂತ 14,54,000 ಮತದಾರರಿದ್ದಾರೆ. ಈಗಾಗಲೇ ಸುಮಾರು 40% SIR ಕಾರ್ಯ ಭರದಿಂದ ಸಾಗಿದೆ ಅಂಥೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಸುಮಾರು 1 ಲಕ್ಷ ಮತದಾರರು ಸಿಗ್ತಾ ಇಲ್ಲ. 1 ಲಕ್ಷ ಮತದಾರರ ಹೆಸರು ಕಟ್ಟಾಗುವ ಸಾಧ್ಯತೆ ಇದೆ ಎಂಬುದು ಮಾಹಿತಿ ಲಭ್ಯ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನೂ 60% ಏನು ಈಗಾಗಲೇ SIR ಕಾರ್ಯ ಬಾಕಿ ಉಳ್ಕೊಂಡಿದೆ. ಸುಮಾರು ಎಲ್ಲ ಲೆಕ್ಕಾಚಾರ ನೋಡ್ರೆ ಸುಮಾರು ಅಂದಾಜಿನ 2 ಲಕ್ಷ ವೋಟರ್ ಕೂಡ ಕಟ್ಟಾದ್ರೆ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಈಗಾಗಲೇ ಸಾಕಷ್ಟು ಜನ ಡೆತ್ ಆದವರು ಇದ್ದಾರೆ, ಸಾಕಷ್ಟು ಊರು ಬಿಟ್ಟು ಹೋಗಿದ್ದವರು ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲೇ ಏನದಂದ್ರೆ ಈಗಾಗಲೇ ಚುನಾವಣೆ ಆಯೋಗದ ವರದಿ ಪ್ರಕಾರ 1,54,000 ಜನ ನಾಪತ್ತೆ ಕೂಡ ಆಗಿದ್ದಾರೆ. ಇಲ್ಲಿ ಕೂಡ ಇಂಥ ನಾಪತ್ತೆ ವೋಟರ್ಸ್ಗಳು ಇಡೀ ರಾಜ್ಯಾದ್ಯಂತ ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗಕ್ಕೆ ಚಾಲೆಂಜ್ ಆಗ್ಯದ ಅಂತ ಹೇಳ್ಬೋದು. 1,54,000 ಮತದಾರರು ಎಲ್ಲಿದ್ದಾರೆ ಏನಿಲ್ಲ. ಈಗಾಗಲೇ ಡೆತ್ ಆದವ್ರದ್ದು ಬಿಟ್ಟು ಏನು ಈಗಾಗಲೇ ಒಂದು ಮನೇಲಿ ಹಿರಿಯರು ಇರ್ತಾರೆ, ಆಕಸ್ಮಿಕ್ ಡೆತ್ ಆಗ್ತಾರೆ. ಕೊರೋನಾ ಟೈಮಲ್ಲಿ ಕೂಡ ಸಾಕಷ್ಟು ಜನ ಡೆತ್ ಆದರು. ಅಂಥ ಮತದಾರರನ್ನ ಬಿಟ್ಟು ಟೋಟಲಿ ಅವರ ಸುಳಿವೇ ಸಿಗ್ತಾ ಇಲ್ಲ. ಇಂಥವ್ರು ಕೂಡ ರಾಜ್ಯದಲ್ಲಿ ಗೊತ್ತಾ 1,54,000 ಮತದಾರರಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ SIR ಕಾರ್ಯ ಏನು ಗಡಿ ಜಿಲ್ಲೆ ಬೀದರ್ನಲ್ಲಿ ನಡೀತಾ ಇದೆ. ರಾಜಕೀಯ ಪಕ್ಷದಲ್ಲಿ ಕೂಡ ಹಲ್ಚಲ್ ಆಗ್ಯದ ಅಂತ ಹೇಳ್ಬೋದು. ಆಡಳಿತ ಪಕ್ಷದವರು ಈ ಒಂದು SIR ಸಾಕಷ್ಟು ಒಂದು ಚಾಲೆಂಜ್ ತೊಗೊಂಡು ಮಾಡ್ತಾಯಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ JDS BJP ಅವರು ಕೂಡ BLOಗಳಿಗೆ ಸಾಥ್ ನೀಡುವ ಮೂಲಕ ಪ್ರತಿಯೊಂದು ವಾರ್ಡು ಏನು ಈಗಾಗಲೇ ಜಿಲ್ಲೆಯಾದ್ಯಂತ ಏನು ಸಾಕಷ್ಟು ಸುಮಾರು 1,200ಕ್ಕೂ ಏನು ವಾರ್ಡ್ಗಳಿವೆ. ಅಲ್ಲಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಚಾಲೆಂಜ್ ಆಗಿ BLOಗಳನ್ನು ಕರ್ಕೊಂಡು ಹೋಗಿ ಒಂದು ಓಣಿಯಲ್ಲಿ ಒಯ್ದು ಮನೆ ಇರ್ಬೋದು, ಹಿಂಗೆ ಅಲ್ಲಲ್ಲಿ ಏನದಂದ್ರೆ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಆದರೂ ಟೋಟಲಿ ಸಾಕಷ್ಟು ಮತದಾರರ ಹೆಸರು ನಾಪತ್ತೆ, ಸಾಕಷ್ಟು ಮತದಾರರನ್ನು ಸಿಗ್ತಾ ಇಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗ ಅಧಿಕಾರಿಗಳಿಗೆ ಕೂಡ